ಇನ್ನು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ರು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಯಾರಿಗೆ ಎಷ್ಟು ಮಾರ್ಕ್ಸ್ಗಳು ಬಂದಿದ್ದಾವೆ ಅನ್ನೋದು ಇವತ್ತು ಬಹಳ ಕುತೂಹಲ ಇತ್ತು. ಸೊ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಯಿತು. ಯಾರು ಟಾಪ್ 1, ಟಾಪ್ 2, ಟಾಪ್ 3 ಅಂತ ಹೇಳಿ ಬಂದಿದ್ದಾರೆ ಅಂತ ಹೇಳಿ. ಬಟ್ ಓವರಾಲ್ ನೋಡಿದಾಗ ಕಳೆದ ವರ್ಷಕ್ಕಿಂತ 7.7% ಫಲಿತಾಂಶ ಕುಸಿತ ಕಂಡಿದೆ. ಯಾಕೆ ಅಂತಂದರೆ ಈ ಬಾರಿ ಮಾನಿಟರ್ ಮಾಡ್ತಾ ಇದ್ರು, ಎಲ್ಲ ಕಡೆ CCTV ಕ್ಯಾಮ್ರಾ ಸರ್ವೆಲೆನ್ಸ್ ಇತ್ತು, ಅಬ್ಸರ್ವೇಷನಲ್ಲಿದ್ದರು. ಸೊ ಹಾಗಾಗಿ ಕಾಪಿ ಹೊಡೆಯೋದು ಕಡಿಮೆ ಆಯ್ತೇನೋ, ಹಾಗಾಗಿನೇ 7.7 ಕಡಿಮೆ ಬಿತ್ತೇನೋ. ಸೊ ಉಡುಪಿ ಫಸ್ಟು, ಯಾದಗಿರಿ ಲಾಸ್ಟು. ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಇಡೀ ಲಿಸ್ಟು 32 ಜಿಲ್ಲೆಗಳದ್ದೇನಿದೆ ಆ ಎಲ್ಲವನ್ನ ನೋಡಿದಾಗ ನಿಮಗೆ ಕೆಳಗಡೆಗಿಂದ 32, 31 ಎಲ್ಲ ಬರೋದು ಮಾತ್ರ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ್ದೇ ಮಾತ್ರ. ಯಾಕೆ ಆ ಲೀಡರ್ಸ್ಗಳೆಲ್ಲ ಪುಂಖಾನುಪುಂಖವಾಗಿ ಊದ್ತಾ ಇರ್ತೀರಾ ಏನೇನೋ ಬಂದಾಗ. ಇದಕ್ಕೆ ಯಾಕೆ ಮಾತಾಡಲ್ಲ? ಇನ್ನು ಲಾರಿ ಚಾಲಕನ ಮಗಳು ರಾಜ್ಯಕ್ಕೆ ಟಾಪರ್. ಬಹಳ ಖುಷಿ ಆಗುತ್ತೆ ಈ ಥರ. ಆ ತಂದೆ ತಾಯಿಗಳಿಗೆ ಎಷ್ಟು ಖುಷಿಯಾಗಿರ್ಬೇಕಲ್ವಾ? ಈ ಸ್ಟೋರಿ ನೋಡಿ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಕಳೆದ ವರ್ಷಕ್ಕಿಂತ 7.7% ಫಲಿತಾಂಶ ಕುಸಿತ. ಉಡುಪಿ ಫಸ್ಟ್, ಯಾದಗಿರಿ ಲಾಸ್. ಬಹುನಿರೀಕ್ಷಿತ ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಗೊಂಡಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫಲಿತಾಂಶ ಪ್ರಕಟ ಮಾಡಿದರು. ಎಂದಿನಂತೆ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದು, ನಗರ ಭಾಗದ ವಿದ್ಯಾರ್ಥಿಗಳು ಈ ಬಾರಿ ಹೆಚ್ಚು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ದ್ವಿತೀಯ ಪಿಯುಸಿ ಎಕ್ಸಾಮ್ಗೆ ವೆಬ್ಕಾಸ್ಟಿಂಗ್ ಮೂಲಕ ಹದ್ದಿನ ಕಣ್ಣಿಡಲಾಗಿತ್ತು. ಇದರ ಎಫೆಕ್ಟ್ ಫಲಿತಾಂಶದ ಮೇಲೆ ಬಿದ್ದಿದ್ದು, ಕಳೆದ ವರ್ಷಕ್ಕಿಂತ ಈ ವರ್ಷ ಬರೋಬ್ಬರಿ 7.7% ಫಲಿತಾಂಶ ಕಡಿಮೆ ದಾಖಲಾಗಿದೆ. ಈ ಬಾರಿ 73.45% ಫಲಿತಾಂಶ. ಒಟ್ಟು ಈ ಬಾರಿ ಪರೀಕ್ಷೆ ಬರೆದವರು 6,37,805 ವಿದ್ಯಾರ್ಥಿಗಳು. ಇದರಲ್ಲಿ ಪಾಸಾದವರು 4,68,439 ವಿದ್ಯಾರ್ಥಿಗಳು. ಇದರಲ್ಲಿ ಬಾಲಕರು ಪಾಸಾದವರು 1,99,227, ಅಂದರೆ 68.20%. ಬಾಲಕಿಯರು ಪಾಸಾದದ್ದು 2,69,212, ಅಂದರೆ 77.88% ಫಲಿತಾಂಶ. ಇನ್ನು ಒಟ್ಟಾರೆ ಫಲಿತಾಂಶ 73.45% ಬಂದಿದೆ. ಕಳೆದ ವರ್ಷ 81.15% ಫಲಿತಾಂಶ ಇತ್ತು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 7.7% ಫಲಿತಾಂಶ ಕಡಿಮೆಯಾಗಿದೆ. ಲಾರಿ ಚಾಲಕನ ಮಗಳು ರಾಜ್ಯಕ್ಕೆ ಟಾಪರ್. ಕಲಾ ವಿಭಾಗದಲ್ಲಿ ಸಂಜನಾಬಾಯಿ ನಂಬರ್ 1. ಇನ್ನು ಬಳ್ಳಾರಿಯ ಇಂದು PU ಕಾಲೇಜಿನಲ್ಲಿ ಓದಿದ ಸಂಜನಾಬಾಯಿ ಕಲಾ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಈಕೆಯ ತಂದೆ ಚಾಲಕರಾಗಿದ್ದು, ಕಡು ಬಡತನದಲ್ಲಿ ಓದಿ ರಾಜ್ಯದ ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ರಾಜ್ಯಕ್ಕೆ ಟಾಪರ್ಸ್ಗಳು ಯಾರು ಅನ್ನೋದನ್ನು ನೋಡೋಣ. ರಾಜ್ಯಕ್ಕೆ ಟಾಪರ್ಸ್ ಕಲಾ ವಿಭಾಗ ಸಂಜನಾಬಾಯಿ 597 ಮಾರ್ಕ್ಸ್, ಇಂದು PU ಕಾಲೇಜು ಬಳ್ಳಾರಿ. ರಾಜ್ಯಕ್ಕೆ ಟಾಪರ್ಸ್ ವಾಣಿಜ್ಯ ವಿಭಾಗ ದೀಪಶ್ರೀ 599 ಮಾರ್ಕ್ಸ್, ಕೆನರಾ PU ಕಾಲೇಜು ದಕ್ಷಿಣ ಕನ್ನಡ. ರಾಜ್ಯಕ್ಕೆ ಟಾಪರ್ಸ್ ವಿಜ್ಞಾನ ವಿಭಾಗ ಅಮೂಲ್ಯ ಕಾಮತ್ 599 ಮಾರ್ಕ್ಸ್, ಎಕ್ಸ್ಪರ್ಟ್ PU ಕಾಲೇಜು ಮಂಗಳೂರು. ರಾಜ್ಯಕ್ಕೆ ಟಾಪರ್ಸ್ ದೀಕ್ಷಾ 599 ಅಂಕ, ವಾಗ್ದೇವಿ PU ಕಾಲೇಜ್ ಶಿವಮೊಗ್ಗ. ನಾನು ರಿಸಲ್ಟ್ ನೋಡಿದಿಲ್ಲ, ಕಾಲೇಜಿಂದ ಕಾಲ್ ಬಂದದ್ದು. ಸರ್ ಹೇಳಿದ್ದಾರೆ ಕಿ ನನಗೆ ಕರ್ನಾಟಕದ 3ನೇ ರ್ಯಾಂಕ್ ನೀವು ಸೆಕ್ಯೂರ್ ಮಾಡಿದೆ. ನನಗೆ ಐ ವಾಸ್ ಫಿಲ್ಡ್ ವಿತ್ ಟಿಯರ್ಸ್ ಆ್ಯಂಡ್ ಐ ಹ್ಯಾಡ್ ನೋ ವರ್ಡ್ಸ್. ರಾಜ್ಯದಲ್ಲಿ 6 ಲಕ್ಷ ವಿದ್ಯಾರ್ಥಿಗಳು ನಾನು ಫಸ್ಟ್ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸ್ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಸರ್. ಲೆಕ್ಚರ್ಸು ತುಂಬ ಖುಷಿಯಾಗಿದ್ದಾರೆ ಸರ್. ಸರ್ ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡ್ತಿದ್ರು ಸರ್. ಅಂದರೆ ಹಾಸ್ಟೆಲಲ್ಲೇ ಇರೋದ್ರಿಂದ ನಮಗೆ ಲೆಕ್ಚರ್ಸೇ ಎಲ್ಲ ತಂದೆ ತಾಯಿ ಆಗಿದ್ರು ಸರ್. ಅವರೇ ಎಲ್ಲ ಹೇಳ್ಕೊಡ್ತಿದ್ರು ಸರ್. 73.45% ಪಾಸ್ ಆಗಿರ್ತಕ್ಕಂಥದ್ದು. ಸರ್ಕಾರಿ ಶಾಲೆಯಲ್ಲಿ 57% ಇದೆ. ಅನುದಾನಿತ ಕಾಲೇಜಲ್ಲಿ 62%, ಅನುದಾನ ರಹಿತ 82%, BBMP ಲಿಮಿಟ್ಸಲ್ಲಿ 68%, ಪದವಿ ಪೂರ್ವ ಕಾಲೇಜ್ ಅಂತ ಹೇಳಿ ಏನು ಸಪ್ರೇಟ್ ಆಗಿರ್ತದೆ ಅದರಲ್ಲಿ 78%. ನೋಡಿ, ನಿಮಗೆ 4,68,000 ಮಕ್ಕಳು ಏನು ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದವರು ಮೋರ್ ದೆನ್ 60%, ಮೋರ್ ದೆನ್ 50%. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರತಕ್ಕಂಥದ್ದು. ಇನ್ನು ಈ ಬಾರಿಯ ಫಲಿತಾಂಶದ ವಿಶೇಷತೆಗಳು ಏನೇನು ಅಂತ ನೋಡೋಣ. ವಿವಿಧ ಶ್ರೇಣಿಯಲ್ಲಿ ಪಾಸಾದವರು: ಉನ್ನತ ಶ್ರೇಣಿ 1,571 ವಿದ್ಯಾರ್ಥಿಗಳು, ಪ್ರಥಮ ದರ್ಜೆ 2,78,054 ವಿದ್ಯಾರ್ಥಿಗಳು, ದ್ವಿತೀಯ ದರ್ಜೆ 70,969 ವಿದ್ಯಾರ್ಥಿಗಳು, ತೃತೀಯ ದರ್ಜೆ 18,845 ವಿದ್ಯಾರ್ಥಿಗಳು. ವಿಭಾಗವಾರು ಫಲಿತಾಂಶ:
ಇನ್ನು ವಿಭಾಗವಾರು ಫಲಿತಾಂಶ ನೋಡಿದ್ರೆ ಕಲಾ ವಿಭಾಗದಲ್ಲಿ 81,555 ಅಂದರೆ ಶೇಕಡ 53.29% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 1,55,425 ಅಂದರೆ ಶೇಕಡ 76.07% ರಿಸಲ್ಟ್. ವಿಜ್ಞಾನ ವಿಭಾಗದಲ್ಲಿ 2,31,461 ವಿದ್ಯಾರ್ಥಿಗಳು ಅಂದರೆ ಶೇಕಡ 82.54% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಬಾರ್ಡರ್ ಲೈನ್ನಲ್ಲಿದ್ದ ವಿದ್ಯಾರ್ಥಿಗಳು ಪಾಸ್. 8,000 ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್. ಈ ಬಾರಿಯ ಪರೀಕ್ಷೆಯಲ್ಲಿ ಸುಮಾರು 100ಕ್ಕೆ 100 ಫಲಿತಾಂಶವನ್ನು 134 ಕಾಲೇಜುಗಳು ಪಡೆದರೆ 123 ಕಾಲೇಜುಗಳು ಶೂನ್ಯ ಫಲಿತಾಂಶ ಕೊಟ್ಟಿವೆ. ಬಾರ್ಡರ್ ಲೈನ್ನಲ್ಲಿದ್ದ ಸುಮಾರು 8,000 ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡಲಾಗಿದೆ. ಈ ಬಾರಿ ಫಲಿತಾಂಶದಲ್ಲಿ ಕುಸಿತ ಕಂಡಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕ್ಯಾಮೆರಾ ಹಾಕಿ ವೆಬ್ಕಾಸ್ಟಿಂಗ್ ಮಾಡಲಾಗಿತ್ತು. ಹೀಗಾಗಿ ಫಲಿತಾಂಶ ಕಡಿಮೆ ಬಂದಿದೆ. ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಚಿವರು ತಿಳಿಸಿದ್ದಾರೆ. ಲಾಸ್ಟ್ ಟೈಮು SSLCಗೆ ಮಾತ್ರ ನಾವು CC ಕ್ಯಾಮ್ರಾವನ್ನು ಅಂದರೆ ವೆಬ್ಕಾಸ್ಟಿಂಗಲ್ಲಿ ನಾವು ಎಕ್ಸಾಮಿನೇಷನ್ ಮಾಡಿದೆ. ಅಂದರೆ ಎಕ್ಸಾಮ್ ಪಾವಿತ್ರ್ಯತೆಯನ್ನು, ಸ್ಯಾಂಟಿಟಿ ಆಫ್ ಎಕ್ಸಾಮ್ನ ಕಾಪಾಡೋದಕ್ಕೆ ಕೆಲವು ನಾರ್ಮ್ಸ್ನ ಏನು ಮಾಡಿದ್ವಿ. ಲಾಸ್ಟ್ ಟೈಮು ವಿ ಹ್ಯಾಡ್ ನಾಟ್ ಡನ್ ಫಾರ್ PUC ಫಸ್ಟ್ ಎಕ್ಸಾಮ್. ಈ ಸತಿ PUCಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಲಾಸ್ಟ್ ಟೈಮು ಹೇಳಿದ್ರು, ಇಲ್ಲ ಇದು ಒಳ್ಳೆ ಪ್ರೋಸೆಸ್ಸು ಅಂತೇಳಿ, ಈ ಸತಿನೂ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಒಳ್ಳೆಯದೇ. ಬಿಕಾಸ್ ನಮಗೇನಂದರೆ ನಮ್ಮ ಇಲಾಖೆಯಲ್ಲಿ ನಮಗೆ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಇತ್ತು. ನಮಗೆ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ ನಮ್ಮ ರಿಸಲ್ಟ್ಸು ಯಾವ ರೀತಿ ಇದೆ, ಯಾಕೆ ಬರ್ತಾ ಇದೆ, ಯಾಕೆ ಪಾಸ್ ಆಗಿದ್ದಾರೆ, ಯಾಕೆ ಫೇಲ್ ಆಗಿದೆ, ಅದು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಫೇಲ್ ಆಗಿರೋ ವಿದ್ಯಾರ್ಥಿಗಳು ಆತಂಕ ಪಡೋದು ಬೇಡ. ಮತ್ತೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇದೆ. ಪರೀಕ್ಷೆ 2 ಮತ್ತು ಪರೀಕ್ಷೆ 3ರ ವೇಳಾಪಟ್ಟಿಯನ್ನು ಎಕ್ಸಾಮ್ ಬೋರ್ಡ್ ಪ್ರಕಟ ಮಾಡಿದೆ. ಪರೀಕ್ಷೆ 2 ಏಪ್ರಿಲ್ 24ರಿಂದ ಮೇ 8ರವರೆಗೆ ನಡೆಯಲಿದೆ. ಪರೀಕ್ಷೆ 3 ಜೂನ್ 9ರಿಂದ 21ರವರೆಗೆ ನಡೆಯಲಿದೆ. ಮರುಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ಕಟ್ಟುವಂತೆ ಇಲ್ಲ. ಕೇವಲ ಪರೀಕ್ಷೆ ಬರೆಯೋದಕ್ಕೆ ನೋಂದಣಿಯಾದರೆ ಸಾಕು ಅಂತ ಸಚಿವರು ತಿಳಿಸಿದ್ದಾರೆ. ಪರೀಕ್ಷೆ 1ರ ಫಲಿತಾಂಶ ಉತ್ತರ ಪ್ರತಿ ಸ್ಕ್ಯಾನಿಂಗ್ ಅರ್ಜಿ ಸಲ್ಲಿಕೆಗೆ ಏಪ್ರಿಲ್ 13 ಕೊನೆ ದಿನ ನಿಗದಿಪಡಿಸಲಾಗಿದೆ. ಉತ್ತರ ಪತ್ರಿಕೆ ಡೌನ್ಲೋಡ್ಗೆ ಕೊನೆ ದಿನ ಏಪ್ರಿಲ್ 16 ಮತ್ತು ಮರು ಮೌಲ್ಯಮಾಪನ ಮರು ಎಣಿಕೆಗೆ ಅರ್ಜಿ ಸಲ್ಲಿಕೆಗೆ ಕೊನೆ ದಿನ ಏಪ್ರಿಲ್ 17 ಅಂತ ನಿಗದಿ ಮಾಡಲಾಗಿದೆ. ಶ್ರೀನಿವಾಸರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು. ಡೋಂಟ್ ವರಿ, ಇನ್ನೊಂದ್ಸಲ ಪರೀಕ್ಷೆ ಬರೋಕ್ಕೆ ಅವಕಾಶ ಇದೆ. ಪರೀಕ್ಷೆ ಬರೀರಿ, ಚೆನ್ನಾಗಿ ಉತ್ತೀರ್ಣರಾಗಿ. ವೃತ್ತಿ ಬದುಕಿಗೋಸ್ಕರ ಇದು ಹೆಜ್ಜೆ ಅಷ್ಟೇ, ಜೀವನದ ಪರೀಕ್ಷೆ ಅಲ್ಲ. ಜೀವನದ ಪರೀಕ್ಷೆ ಇನ್ನೂ ಭಾಳ ಬರುತ್ತೆ. ನಿಮ್ಗೆ ಈಗ 18 ವರ್ಷ, ಇನ್ನೂ ಭಾಳ ಇದೆ ಪರೀಕ್ಷೆಗಳು.